ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾರ್ಲಿಮೆಂಟಲ್ಲಿ ನಡಿಬಾರದ್ದು ನಡೀತಲ್ಲ. ಸ್ಪೀಕರ್ ಇಂದಾನೆ ಮೋದಿಗೆ ಹೋಯ್ತು, ಪ್ರಧಾನಿ ಮೋದಿಗೆ ಹೋಯ್ತು ಸಂದೇಶ. ಮೋದಿ ಅಂದರೆ ಈ ದೇಶದ ಪ್ರಧಾನಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ಲ್ಯಾನ್. ಏನಿದು ಹಾಗಾದರೆ? ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್, ಸಡನ್ ಆಗಿ ಕಡೆ ಕ್ಷಣದಲ್ಲಿ ಪ್ರಧಾನಿ ಭಾಷಣ ಕ್ಯಾನ್ಸಲ್ ಆಗಿದ್ದು ಯಾಕೆ? ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದೇನು, ಅಸಲಿಗೆ ಆಗಿರೋದೇನು, ವಿಡಿಯೋ ಬಿಟ್ಟ ಬಿಜೆಪಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಸಂಸತ್ ಇತಿಹಾಸದಲ್ಲೇ ಒಂದು ಬಹಳ ದೊಡ್ಡ ಘಟನೆ, ನಡಿಬಾರ್ದ ಘಟನೆ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಒಂದು ಚೂರು ಎಚ್ಚರ ತಪ್ಪಿದ್ರೆ ನರೇಂದ್ರ ಮೋದಿ ಅವರ ಮೇಲೆ ದಾಳಿ, ಅಂಥದ್ದೊಂದು ಪ್ಲಾನ್ ಆಗಿತ್ತು ಅನ್ನುವಂಥದ್ದು ಈಗ ಶೇರ್ ಆಗ್ತಿದೆ. ಎಲ್ಲೆಡೆ ರಿಪೋರ್ಟ್ ಆಗ್ತಿದೆ. ಕಾಂಗ್ರೆಸ್ ಅಂತಹ ಪ್ಲಾನ್ ಮಾಡಿತ್ತು ಅನ್ನುವಂಥ ರಿಪೋರ್ಟ್ಸ್ ಬರ್ತಿದೆ. ಹಾಗಾಗಿಯೇ ನಿನ್ನೆ ಗಲಾಟೆ ಆಯ್ತಲ್ಲ, ಜೋರು ಗಲಾಟೆ ಆಯಿತು. ಆಮೇಲೆ ಮುಂದೂಡಿಕೆ ಮಾಡಲಾಯಿತು. ಸ್ಪೀಕರ್ ತಕ್ಷಣಕ್ಕೆ ಎಚ್ಚರಿಕೆ ವಹಿಸ್ತಾರೆ, ಯಾಕಂದರೆ ಅವ್ರಿಗೆ ಇನ್ಫಾರ್ಮೇಷನ್ ಬರುತ್ತೆ ಇಂಥ ಪ್ಲಾನ್ ಆಗಿದೆ ಅಂತ. ಮೋದಿ ಸೀಟ್ ಕಡೆಗೆ, ಪ್ರಧಾನಿ ಕೂರುವ ಸೀಟ್ ಕಡೆಗೆ ನುಗ್ಗೋದಿಕ್ಕೆ ಹೋಗಿದ್ದು ಮಹಿಳಾ ಎಂಪಿಗಳನ್ನು ಮುಂದಕ್ಕೆ ಬಿಟ್ಟಿದ್ದು. ಯಾಕಂದರೆ ಮಹಿಳೆಯರು ಅಲ್ಲಿ ನುಗ್ಗಿದಾಗ ಬೇರೆ ರೀತಿ ಆಗುತ್ತೆ. ಹಾಗಾಗಿ ಮಹಿಳೆಯರನ್ನೇ ಕವರ್ ರೀತಿ ಮಾಡಿಕೊಂಡು ನರೇಂದ್ರ ಮೋದಿ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಎಂತಹ ಪ್ಲ್ಯಾನ್ ನಡೆದಿತ್ತು, ಸಂಸತ್ನಲ್ಲಿ ಏನು ಪ್ಲ್ಯಾನ್ ಆಗಿತ್ತು ಅನ್ನೋದೆಲ್ಲ ಈಗ ರಿವೀಲ್ ಆಗ್ತಾ ಇದೆ. ಅಂತಹ ರಿಪೋರ್ಟ್ಸ್ ಔಟ್ ಆಗ್ತಿರೋದು ಬಹಳ ದೊಡ್ಡ ಆಕ್ರೋಶ ಸಿಡ್ತಿದೆ. ದೇಶದ ಪ್ರಧಾನಿಯ ಮೇಲೇನೆ ದಾಳಿ ಮಾಡೋದು ಅಂದರೆ, ಆ ದಾಳಿ ಆಗಿಬಿಟ್ರೆ ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಶೇಮ್ ಬಿಡುತ್ತೆ. ಓ, ಹಿಂಗೆ ಮಾಡಿಬಿಟ್ಟಿದ್ದಾರೆ, ದೇಶಕ್ಕೆ ಅವಮಾನ ಮಾಡಿಬಿಟ್ಟಿದ್ದಾರೆ, ದೇಶದ ಸೈನಿಕರ ಅಂತೆಲ್ಲ ಆರೋಪ ಮಾಡ್ತಿದ್ದಾರಲ್ಲ. ನರಾವಣೆ ಬುಕ್ಕು ಇನ್ನೂ ಪಬ್ಲಿಷೇ ಆಗದಂಥ ಬುಕ್ ಹಿಡ್ಕೊಂಡು ಚೀನಾದ ಮುಂದೆ ಭಾರತ ಮಂಡಿಯೂರುವಂತೆ ಮಾಡಿದ್ರು, ನಮ್ಮ ಸೈನಿಕರ ಕೈಕಟ್ಟು ಥರ ಮಾಡಿದ್ರು ಅಂತೆಲ್ಲ ಮುಗಿ ಬೀಳ್ತಿದ್ದಾರಲ್ಲ. ಆ ವಿಚಾರ ಮತ್ತು ಈ ಟ್ರಂಪು ಟ್ರೇಡ್ ಡೀಲ್ ರೈತರನ್ನೇ ಮಾರ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರಲ್ಲ, ಇದನ್ನೇ ಜೋರು ಗಲಾಟೆ ಎಬ್ಬಿಸಿ ಅಟ್ಯಾಕು ಆಗಿಬಿಟ್ರೆ ಮೋದಿ ಮೇಲೆ ಏನಾಗುತ್ತಾಗ? ಓಹೋ, ಭಾರತದಲ್ಲಿ ದೊಡ್ಡ ದಂಗೆನೇ ಶುರು ಆಗಿಬಿಟ್ಟಿದೆ, ಸಂಸತ್ನ ಒಳಗಡೆನೇ ನಡೀತು ಅಂದ್ರೆ ಹೊರಗಡೆ ಇನ್ನೂ ಏನಾದರೂ ಆಗ್ಬಿಡಬಹುದು ಅನ್ನುವಂಥ ಪ್ಲ್ಯಾನು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೈ ಮೀರಿದ ಪರಿಸ್ಥಿತಿ, ಭಾರತದಲ್ಲಿ ಕೈ ಮೀರಿ ಹೋಗಿದೆ ಪರಿಸ್ಥಿತಿ. ಸಂಸತ್ನಲ್ಲಿ ಅಲ್ಲೋಲ ಕಲ್ಲೋಲ ಅಂತ ಜಗತ್ತಿನೆಲ್ಲೆಡೆ ಸುದ್ದಿ ಆಗಬೇಕು. ನರೇಂದ್ರ ಮೋದಿ ಅವ್ರಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಬೇಕು. ಇನ್ಯಾವ ಸೂಪರ್ ಪವರು, ಜಗತ್ತಿನ ಲೀಡರು ಅಂತ ಅನಿಸ್ಕೊಳ್ಳೋ ಮೋದಿ ಅವ್ರ ಮೇಲೆ ಅಲ್ಲೇ ಅಟ್ಯಾಕ್ ಆಗುತ್ತೆ ಅಂದರೆ ಅನ್ನೋ ರೀತಿಯಲ್ಲಿ ಮುಜುಗರಕ್ಕೆ ಕಾರಣ ಆಗಬೇಕು. ಒಂದು ದೊಡ್ಡ ಹೈಡ್ರಾಮಾ ಸೃಷ್ಟಿ ಆಗಬೇಕು ಅನ್ನೋ ಪ್ಲಾನ್ ಇತ್ತ. ಒಟ್ಟಿನಲ್ಲಿ ದಾಳಿ ಮಾಡೋದಕ್ಕೆ ಮಹಿಳಾ ಸಂಸದೆಯರ ಕವರ್ ರೆಡಿ ಆಗಿತ್ತು ಅನ್ನೋದೆಲ್ಲ ರಿಪೋರ್ಟ್ಸು ಈಗ ಆಶ್ಚರ್ಯಕ್ಕೆ ಕಾರಣ ಆಗ್ತಿದೆ. ಯಾಕೆ ಇದ್ದಕ್ಕಿದ್ದಂತೆ ಮೋದಿ ಸ್ಪೀಚ್ ಕ್ಯಾನ್ಸಲ್ ಆಯಿತು? ಯಾಕೆ ನರೇಂದ್ರ ಮೋದಿ ಅವರು ಮಾತಾಡಲಿಲ್ಲ? ಮೋಷನ್ ಆಫ್ ಥ್ಯಾಂಕ್ಸ್ ಟು ಪ್ರೆಸಿಡೆಂಟ್ಸ್ ಅಡ್ರೆಸ್, ವಂದನಾ ನಿರ್ಣಯ ಮಾತಾಡಬೇಕಾಗಿದ್ದಂಥ ನರೇಂದ್ರ ಮೋದಿ ಅವರು ಕಡೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗುತ್ತೆ. ಲೈವ್ ಬಿಟ್ಟಿರ್ತಾರೆ ನರೇಂದ್ರ ಮೋದಿ ಅವ್ರ ಚಾನಲಲ್ಲಿ, ಮತ್ತೆ ಅನ್ಲಿಸ್ಟ್ಗೆ ಹೋಗ್ಬಿಡುತ್ತೆ, ಕ್ಷಣಾರ್ಧದಲ್ಲಿ ಅನ್ಲಿಸ್ಟ್ಗೆ ಹೋಗುತ್ತೆ. ಯಾಕಂದರೆ ಸ್ಪೀಕರ್ಗೂ ಕೂಡ ಮಾಹಿತಿ ಬಂದಿದೆಯಂತೆ. ನೋಡಿ, ಸ್ಪೀಕರೇ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ನಿಜವಾಗಿಯೂ ಇವತ್ತು ಸಂಸತ್ನಲ್ಲಿ ನಡೆದು ಹೋಗ್ತಿತ್ತು, ನನಗೆ ಇನ್ಫಾರ್ಮೇಷನ್ ಬಂತು, ನಾನೇ ಪ್ರಧಾನಿಗಳಿಗೆ ಮಾಹಿತಿಯನ್ನು ಕಳಿಸಿದ್ದೀನಿ, ಏನೋ ದೊಡ್ಡ ಹೆಚ್ಚು ಕಡಿಮೆ ಆಗೋದಿದೆ, बरबेड़ी नहीं हुआ था। इसके बाद जब सदन के नेता को सम्मानीय महामहिम राष्ट्रपति के अभिभाषण पर जवाब देना था, तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे। ये दृश्य मैंने सदन में देखा भी सही। अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता। इसको टालने के लिए मैंने माननीय प्रधानमंत्री से आग्रह किया कि उन्हें सदन में नहीं आना चाहिए, और सदन के सभापति होने के नाते ಕಡೆ ಕ್ಷಣದಲ್ಲಿ ಇದು ಲೈವ್ ಇನ್ನೇನು ಬಂದೇ ಬಿಡ್ತಿತ್ತು, ಲೈವ್ ಸ್ಟ್ರೀಮ್ ಬಿಟ್ಟಿದ್ರು ಅಂದರೆ ಇನ್ನೇನು ಮಾತು ಆಡೋಕೆ ಬರ್ತಿದ್ರು. ಪಾರ್ಲಿಮೆಂಟಲ್ಲಿ ಅವೈಲೇಬಲ್ ಇದ್ದೂ ಕೂಡ ನರೇಂದ್ರ ಮೋದಿ ಅವರು ಮಾತಾಡಲ್ಲ ಅಂದರೆ ಅವ್ರ ಮೇಲೆ ಭಯಂಕರವಾದ ಒಂದು ದಾಳಿಗೆ ಪ್ಲಾನ್ ಆಗಿತ್ತು ಸಂಸತ್ನ ಒಳಗಡೆ ಅನ್ನುವ ರಿಪೋರ್ಟ್ಸ್ ಬರ್ತಾ ಇದೆ. ಈಗ ನೋಡಿ,
ನರಾವಣೆ ಬುಕ್ ಹಿಡ್ಕೊಂಡು ಎಷ್ಟು ಗಲಾಟೆ ಆಗ್ತಿದೆ ಅಂದರೆ ತನಗೆ ಮಾತಾಡಕ್ಕೆ ಬಿಡ್ತಿಲ್ಲ, ನಾನು 3 ಅಂಶ ಹೇಳಬೇಕು 1 ಅಂಶನೂ ಹೇಳಕ್ಕೆ ಬಿಡ್ತಿಲ್ಲ ಅಂತ ರಾಹುಲ್ ಗಾಂಧಿ ಅವರ ಆಕ್ರೋಶ. ಅದೇ ರೀತಿಯಲ್ಲಿ ಮಣಿಕನ್ ಠಾಕೂರ್ ಸುಮಾರು ಜನ ಎಲ್ಲ ಸಸ್ಪೆಂಡ್ ಆಗಿದಾರಲ್ಲ ಗಲಾಟೆ ಅದು ಇದು ಅಂತ, ಅವರೆಲ್ಲ ಹೇಳ್ತಿರೋದೇನು, ಎಲ್ಲಿ ತನಕ LOPಗೆ ಮಾತಾಡಕ್ಕೆ ಬಿಡಲ್ಲ ಅಲ್ಲಿ ತನಕ ಮೋದಿ ಬಾಯ್ ಬಿಡಕ್ಕೆ ಬಿಡಲ್ಲ, ನಾವು ಮಾತಾಡಕ್ಕೆ ಬಿಡಲ್ಲ ಅಂತ ಅವ್ರು ಹೇಳ್ತಿರೋದು. ಅಂದರೆ ಯಾಕೆ ಅವಕಾಶ ಮಾಡಿಕೊಡ್ತಿಲ್ಲ ಅವ್ರಿಗೆ ಮಾತಾಡೋದಕ್ಕೆ? ಸಂಸತ್ನ ನಿಯಮ LOPಗೆ ಗೊತ್ತಿರಬೇಕು ಅಷ್ಟೇ ಹೇಳ್ತಿರೋದು. ಸಂಸತ್ನ ನಿಯಮ ಯಾವುದೋ ಒಂದು ಬುಕ್ ಹಿಡ್ಕೊಂಡು ಬಂದು, ಇದು ಪಬ್ಲಿಷೂ ಆಗಿಲ್ಲ, ಬುಕ್ ಪಬ್ಲಿಷ್ ಆಗಿದ್ರೂ ಅವಕಾಶ ಇಲ್ಲ. ಆ ರೀತಿ ನೀವು ಬುಕ್ಕನ್ನು ರೆಫರ್ ಮಾಡಿ ಮಾತನಾಡೋದಕ್ಕೆ ಅವಕಾಶವೇ ಇಲ್ಲ, ಸಂಸತ್ನ ನಿಯಮವೇ ಇಲ್ಲ. ಇದು ನಮ್ಮ ಸೈನ್ಯಕ್ಕೆ ಅವಮಾನ ಮಾಡುವಂಥ ವಿಚಾರ. ಬೇರೆ ಯಾವ ವಿಚಾರನೂ ಆಗಲಿ ಅವಕಾಶ ಇಲ್ಲ ಅಂದಮೇಲೆ ಇಲ್ಲ ಅಷ್ಟೇ. ನಮ್ಮ ಸೈನ್ಯದ ಬಹಳ ಒಂದು ಸೂಕ್ಷ್ಮವಾದ ವಿಚಾರ ಇದು. ಅವ್ರು ಹೇಳ್ತಿರೋದೇನು, ಚೀನಾ ಟ್ಯಾಂಕ್ ನುಗ್ಗಿದ್ರು ನಮ್ಮ ಸೈನ್ಯ ಕೈ ಕಟ್ಟು ಕೂತಿತ್ತು ಅನ್ನೋ ರೀತಿಯಲ್ಲಿ, ಇವರೇನು ಆಕ್ಷನ್ ತಗೊಳ್ಳಿಲ್ಲ ಅನ್ನೋ ರೀತಿಯಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ನಾನು ಏನೇನೋ ಹೇಳಬೇಕು, ಆ ಬುಕ್ಕಲ್ಲಿ ಸೀಕ್ರೆಟ್ಸ್ ಇದೆ, ರಾಜನಾಥ್ ಸಿಂಗು, ಮೋದಿ, ಅಮಿತ್ ಶಾ ಅಂದ್ಕೊಂಡು ಎಲ್ಲ ಬರ್ತಿದೆ ಅಲ್ಲಿ. ಸರಿ, ನರವಣೆ ಅವ್ರು ಏನು ಹೇಳಿದ್ದಾರೆ ಅನ್ನುವಂಥ ವಿಡಿಯೋ ಈಗ ರಿಲೀಸ್ ಆಗಿದೆ ನೋಡಿ. ಅವರ ಸಂದರ್ಶನದ ವಿಡಿಯೋ ಬಿಟ್ಟು BJP ಈಗ ಕಪಾಳ ಮೋಕ್ಷ ಮಾಡಿದೆ. ನಮಗೆ ಫ್ರೀ ಹ್ಯಾಂಡ್ ಇತ್ತು, ಆ ಕಡೆಯಿಂದ ದಾಳಿ ಶುರುವಾಗೋಕ್ಕಿಂತ ಮುಂಚೆನೇ ದಾಳಿ ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿತ್ತು ನಮಗೆ ಸರ್ಕಾರ ಅನ್ನೋದನ್ನ ಗಟ್ಟಿ ಧ್ವನಿಯಲ್ಲಿ ಇದೇ ನರಾವಣೆ ಅವರು, ಯಾವ ನರಾವಣೆ ಬುಕ್ ಹಿಡ್ಕೊಂಡು ಇವತ್ತು ಗಲಾಟೆ ಆಗ್ತಿದೆಯಲ್ಲ ಅದೇ ನರಾವಣೆ ಅವ್ರು ಏನು ಹೇಳಿದ್ರು ಅದನ್ನು ಕೇಳಿಸ್ಕೊಂಡು ಬನ್ನಿ. ಅದನ್ನ ಈಗ ಆ ವಿಡಿಯೋವನ್ನ ಇಟ್ಟು ರಾಹುಲ್ ಗಾಂಧಿ ಅವರು ಇದಕ್ಕಿಂತನೂ ಸುಳ್ಳು ಹೇಳೋಕೆ ಸಾಧ್ಯವಾ? ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ಳೋದು ಇವರಿಗೆ ಮಾಮೂಲಿ ಆಗ್ಬಿಟ್ಟಿದೆ ಅಂತ BJP ಮುಗಿ ಬೀಳ್ತಾ ಇದೆ ವಿಡಿಯೋ ಬಿಟ್ಟು. स्टैंडिंग ऑर्डर था टॉप का कि अगर चाइनीज फोर्सेस अंदर आएंगी तो उन पे बिना हमारे पूछे फायर नहीं करेंगे. So thereafter they again tried the same thing and coming in large. Where was this? At most of the places. The North Bank also, South Bank also, Richingla, Risingla also. They kept trying to come in great number. But this time we had very clearly told our troops that there is a red line and that if your physical safety is at stake, you're free to open fire. Even if they don't open. Even if they don't open. ಸೊ ಇದರ ಸುತ್ತ ಈಗ ಜೋರು ಜಟಾಪಟಿ ಆಗ್ತಿದೆ. ಒಂದ್ ಕಡೆ ಟ್ರಂಪ್ ಎದುರು ಮಂಡಿ ಊರು ಬಿಟ್ಟಿದ್ದಾರೆ, ರೈತರನ್ನ ಮಾರ್ಬಿಟ್ಟಿದ್ದಾರೆ, ಅಡ ಇಟ್ಟು ಬಿಟ್ಟಿದ್ದಾರೆ, ಈ ರೀತಿಯ ಆಕ್ರೋಶ. ಆದರೆ ಕ್ಲಿಯರ್ ಕಟ್ ಆಗಿ ಪಿಯೂಷ್ ಗೋಯಲ್ ಅವರು ಭಾರತ ಸರ್ಕಾರ ಅದನ್ನ ಖಚಿತಪಡಿಸಿದೆ, ಇನ್ನು ಡೀಲೇ ಫೈನಲ್ ಆಗಿಲ್ಲ, ನೆಗೋಷಿಯೇಷನ್ ಮಾತುಕತೆ ನಡೀತಿದೆ. ನಂಬರ್ 1. ನಂಬರ್ 2, ಅಗ್ರಿಕಲ್ಚರ್ ಡೈರಿಯನ್ನು ಹೊರಗಿಟ್ಟೆ ಏನಾಗುತ್ತೋ ಅದು ಫೈನಲ್ ಆಗುತ್ತೆ, ರೈತರ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ನುವ ಘೋಷಣೆಯೇ ಮೊಳಗಿದೆ. ಇಷ್ಟೆಲ್ಲ ಆದಮೇಲೂ ಅಜಿತ್ ದೋವಲ್ ಯಾವ ರೀತಿ ಟೈಟ್ ಸ್ಲ್ಯಾಪ್ ಕೊಟ್ಟಿದ್ದಾರೆ ಅಮೆರಿಕಾಗೆ, ಟ್ರಂಪ್ಗೆ ಡೈರೆಕ್ಟ್ ಹಿಟ್. ಟ್ರಂಪ್ ಅವಧಿ ಮುಗಿಯೋ ತನಕ ಕಾಯ್ತೀವಿ, ನೀವು ಟ್ಯಾರಿಫ್ ತೆಗಿಲೇಬೇಡಿ, ಟ್ರೇಡ್ ಡೀಲಲ್ಲಿ ಕಾಂಪ್ರಮೈಸೇ ಇಲ್ಲ, ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರಲ್ಲ ಅಂತ ಟೈಟ್ ಸ್ಲ್ಯಾಪ್ ಕೊಟ್ಟಿದ್ದಾರೆ ಅಜಿತ್ ದೋವಲ್ ಅಮೆರಿಕಾದ ಅಧಿಕಾರಿ ಮುಖದ ಮೇಲೆ ಅನ್ನುವ ರಿಪೋರ್ಟು ಬ್ಲೂಮ್ಬರ್ಗ್ ರಿಪೋರ್ಟ್ ಬಂತು. ಇಡೀ ನ್ಯಾಷನಲ್ ಮೀಡಿಯಾದಲ್ಲಿ ಹೈಪ್ ಆಗ್ತಿದೆ. ಸೊ ಭಾರತ ಅಮೆರಿಕಕ್ಕೆ ಸೆಡ್ಡು ಹೊಡೆದು ನಿಂತಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿರುವಾಗ ಅಮೆರಿಕದ ಮುಂದೆ ಮಂಡಿಯೂರಿದೆ ಅನ್ನುವಂಥ ಆರೋಪ ಒಂದು ಕಡೆ ಆದರೆ, ನಮ್ಮ ಸೈನ್ಯದ ಸೂಕ್ಷ್ಮತೆಯ ವಿಚಾರ ಬಂದಿದೆ. ಈಗ BJPಯ ಸಂಸದರು ಮುಗಿಬಿದ್ದಿದ್ದಾರೆ. ನೆಹರು ಕಾಲದಲ್ಲೇನಾಯಿತು, ಇಂದಿರಾ ಗಾಂಧಿ ಕಾಲದಲ್ಲೇನಾಯಿತು, ಇದೆಲ್ಲ ನೆನಪು ಮಾಡ್ಕೊಳ್ಳಿ. ನಮ್ಮ ಎಷ್ಟು ಪ್ರದೇಶವನ್ನು ನಾವು ಅಕ್ಷಯ್ ಚಿನ್ ಆ ಸುತ್ತಮುತ್ತಲಿನ ಪ್ರದೇಶವನ್ನು ಚೀನಾದ ಮುಂದೆ ಕಳ್ಕೊಂಡ್ವಿ, ಯಾಕೆ ಕಳ್ಕೊಂಡ್ವಿ ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದರೆ ನಾವು ಕಳ್ಕೊಳ್ದೇನೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, ನೆಹರು ಕಾಲದಲ್ಲಿ ಕಳ್ಕೊಳ್ದೇನೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳಾದುವ, ಏನೇನಾಗಿದೆ ಅನ್ನೋದು ಗೊತ್ತಿಲ್ವಾ ಅಂತ ಮುಗಿಬಿದ್ದಿದ್ದಾರೆ. 38,000 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಇಂಡಿಯನ್ ಟೆರಿಟರಿ ಅಕ್ಷಯ್ ಚಿನ್. 1962 ವಾರಲ್ಲಿ ಭಾರತ ಏನು ಮಾಡ್ತು, ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತು ಅನ್ನೋದನ್ನು ಹಿಡ್ಕೊಂಡು ಅಟ್ಯಾಕ್ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ಸಮಯ ಕಳೆದು ಬಿಟ್ಟಿದ್ರೆ ನಾವು ಬಹಳಷ್ಟು ಸಿಯಾಚಿನ್ ಪ್ರದೇಶವನ್ನು ಕಳ್ಕೊಳ್ಬೇಕಾಗಿತ್ತು. ಅಲ್ಲಿ ಗಸ್ತು ಕಾಯೋ ವಿಚಾರದಲ್ಲಿ ಎಂತಹ ನಿರ್ಧಾರ ತಗೊಳ್ಳೋಕೆ ಹೊರಟಿತ್ತು ಅವತ್ತಿನ ಸರ್ಕಾರ ಅಂತ ಮುಗಿಬಿಡ್ತಿದ್ದಾರೆ. ಹಾಗೆ ಬಾಂಗ್ಲಾ ವಿಮೋಚನೆ ಯುದ್ಧ 1971ನಲ್ಲಿ ಗೆದ್ದು ನಮ್ಮ ಸೈನ್ಯ ಗೆದ್ದು ಬೀಗತ್ತೆ, ಪಾಕಿಸ್ತಾನವನ್ನು ಬಡಿಯತ್ತೆ, ವಶಪಡಿಸ್ಕೊಳ್ಳುತ್ತೆ, ಶಸ್ತ್ರಾಸ್ತ್ರಗಳನ್ನ ಅವ್ರನ್ನ ಸೆರೆ ಹಿಡಿಯಲಾಗುತ್ತೆ. ಆಗ POKಯನ್ನು ವಶಪಡಿಸ್ಕೊಳ್ಬೇಕು ನಾವು ಅನ್ನೋ ಒಂದು ವಿಷನ್ ಕೂಡ ಇರಲಿಲ್ಲ ಇವರಿಗೆ. ಗೆದ್ದ ಯುದ್ಧವನ್ನು ಸೋತ ಅವತ್ತಿನ ನಾಯಕತ್ವ ಅಂತ ಮುಗಿಬಿದ್ದಿದ್ದಾರೆ. ಇಷ್ಟೆಲ್ಲ ಮಾಡ್ಕೊಂಡಿವರು, ಇಷ್ಟೆಲ್ಲ ಏನು ಬ್ಲಂಡರ್ಗಳನ್ನು ಕಣ್ಣು ಮುಂದೆ ಇಟ್ಕೊಂಡು ಚೀನಾ ಭಾರತದ ಡಿಸ್ಪ್ಯೂಟನ್ನು
ಬಹಳ ದೊಡ್ಡ ಮಟ್ಟದಲ್ಲಿ ಪರಿಹಾರ ಹಂತಕ್ಕೆ ತಂದಿಟ್ಟಿರುವ ಮೋದಿ ವಿರುದ್ಧ ಆಧಾರವಿಲ್ಲದೆ ಮುಗಿಬೀಳ್ತಾ ಇದ್ದೀರಾ ಅಂತ ಬಿಜೆಪಿ ಸಂಸದರು ಈಗ ಬಿಗ್ ಅಟ್ಯಾಕ್ ಅನ್ನು ಸಾರಿರೋದು ಕಾಂಗ್ರೆಸ್ನ ವಿರುದ್ಧ. ಸೊ ಇದು ಈ ಸಲ ಸಂಸತ್ತು ರಣಾಂಗಣವಾಗಿದೆ. ನಿಜವಾಗಿಯೂ ಕತ್ತಿ ಹಿಡ್ಕೊಂಡು ಹೋರಾಡೋ ಸೈನಿಕರಂತೆ ಕಿತ್ತಾಡ್ತಿದ್ದಾರೆ. ಕತ್ತಿ ಗನ್ಗಳು ಎಲ್ಲ ಅವರ ಮಾತುಗಳಲ್ಲೇ ಎಲ್ಲ ಎಕ್ಸ್ಚೇಂಜ್ ಆಗ್ತಿದೆ. ಅಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ ಈ ಸಲ. ಕಾಂಗ್ರೆಸ್ಸು ಈ ಸಲ ಮೋದಿ ಶೇಕ್ ಮಾಡಿಬಿಡ್ತೀವಿ ಅನ್ನೋ ರೀತಿಯಲ್ಲಿ ಸಮರ ಸಾರಿದಂತೆ ಕಂಡು ಬರ್ತಾ ಇದೆ. ಇದರ ಬೆನ್ನಲ್ಲೇ ಗೊತ್ತಾಗಿದ್ದು ಈಗ ಅಟ್ಯಾಕ್ ಪ್ಲಾನೇ ಆಗಿತ್ತು ಅನ್ನುವ ರಿಪೋರ್ಟ್ಸ್ ಹೊರಗಡೆ ಬಂದಿರೋದ್ರಿಂದ. ಸೊ ಈ ಸಲದ ಬಜೆಟ್ ಅಧಿವೇಶನ ಯಾವುದೋ ಬೇರೆಯದ್ದೇ ಆಯಾಮವನ್ನು ಪಡ್ಕೊಂಡಿದೆ. क्योंकि चाइना के साथ आपका एग्रीमेंट है, चाइनीज कम्युनिस्ट पार्टी के साथ कांग्रेस पार्टी ने क्या एग्रीमेंट किया है आज तक पूरी दुनिया को नहीं पता है. तो चाइना के एजेंट के तौर पर जो आप बैठे हुए हो, इस कारण से माननीय प्रधानमंत्री जी को बदनाम करने के लिए, देश को गुमराह करने के लिए बात कर रहे हो. आप ऑन द फ्लोर ऑफ द हाउस माफी मांगो और ऑथेंटिकेट करो इन चीजों. ಈ ಸಿಚುವೇಶನ್ ಅನ್ನ ಈಗ ಸದ್ಯ ಕಂಟ್ರೋಲ್ಗೆ ತಗೊಳ್ಳೋದಿಕ್ಕೆ ಪ್ರಯತ್ನಗಳಾಗ್ತಾ ಇದ್ದಾವೆ. ಆದರೆ ಇದು ಹೊರಗಡೆ, ಸಂಸತ್ನ ಒಳಗಡೆ ಇಷ್ಟು, ಹೊರಗಡೆ ಯಾವ್ಯಾವ ಸ್ವರೂಪ ತಗೊಳುತ್ತೆ ಅನ್ನೋದನ್ನು ನೋಡ್ಬೇಕು. ಯಾಕಂದ್ರೆ CAA ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ದಂಗೆನೇ ನಡೆದು ಹೋಗ್ತಿತ್ತು. ಶ್ರೀಲಂಕಾ, ಬಾಂಗ್ಲಾ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆದಂಗೆ ಇಲ್ಲಿ ಅಧಿಕಾರ ಬದಲಿಸುವಂಥ ಸಂಪೂರ್ಣ ಪ್ರಯತ್ನ ಆಗಿತ್ತು ಅನ್ನೋದ್ರ ಬಗ್ಗೆ ರಿಪೋರ್ಟ್ಸ್ ಈಗೆಲ್ಲ ಗೊತ್ತಾಗಿದೆ ಅಲ್ವಾ. ರೈತರ ಕೃಷಿ ಕಾಯ್ದೆ ಹೋರಾಟದಲ್ಲಿ, CAA ಹೋರಾಟದಲ್ಲಿ ಏನೇನು ಪ್ಲ್ಯಾನ್ ಆಗಿತ್ತು, ವಿದೇಶದ ಕೈವಾಡ ಇತ್ತು ಅನ್ನುವ ಆರೋಪಗಳೆಲ್ಲ ಕೇಳಿಬಂದಿವೆ. ಸೊ ಪ್ರತಿ ಸಲ ಭಾರತದಲ್ಲಿ ಏನಾದರೂ ಗಲಾಟೆ ಆದಾಗ ಅದು ಬೇರೆಯದ್ದೇ ಆಯಾಮವನ್ನು ಪಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದು ತುಂಬ ಸೂಕ್ಷ್ಮವಾದ ಸಮಯ. ಕಾದು ನೋಡಬೇಕು ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿ ಹೆಜ್ಜೆಯನ್ನು ಮುಂದಿಡಲಿದೆ ಅನ್ನೋದನ್ನು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.